ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ತುಂಬ ದಿನಗಳ ನಂತರ ವಿಡಿಯೋ ಬರ್ತಾ ಇದೆ. ನಾನು ಏನು ಹೇಳೋ ಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕಂತಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲಿಂದ ಯಾವುದೇ ವಿಡಿಯೋ ಕೂಡ ನಾನು ಹಾಕ್ತಾ ಇಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ವಿಡಿಯೋ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಇನ್ಮೇಲೆ ಡಿಲೇ ಆಗಲ್ಲ. ಅಟ್ಲೀಸ್ಟ್ 2 ಡೇಸ್ ಒಂದು ವಿಡಿಯೋ ಆದರೂ ಕೂಡ ಬಂದಿರುತ್ತೆ. ಡೋಂಟ್ ವರಿ ಫ್ರೆಂಡ್ಸ್. ಇವತ್ತು ಒಂದು ತುಂಬ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಎಂಟರ್ ಆಗೋಣ. ಒಂದು 6th ಮೇ 2026 ಒಂದು ಹೈಕೋರ್ಟ್ ಆದೇಶ ಆಗಿದೆ. ಈ ಹೈಕೋರ್ಟ್ ಆದೇಶಕ್ಕೂ ಈ ವಿಡಿಯೋಗೂ ಸಂಬಂಧ ಏನು ಅಂತಂದ್ರೆ ಖಂಡಿತ ಸಂಬಂಧ ಇದೆ. ಯಾಕಾಗಿ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ಸುಮಾರು ಒಂದೂವರೆ ವರ್ಷದಿಂದ ಈ ಖಾತಾ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಂದ ಯಾವುದೇ ಒಂದು ಸೈಟ್ ಆಗ್ಬೋದು, ಒಂದು ಜಾಗ ಆಗ್ಬೋದು, ರಿಜಿಸ್ಟ್ರೇಷನ್ ಅನ್ನೋದೇನೆ ಇಲ್ದಿರ ಮಾಡಿಬಿಟ್ಟಿದೆ. ಯಾಕಂತಂದ್ರೆ ಸರ್ಕಾರ ಮಾಡಿರೋದು 100% ಒಳ್ಳೇದು. ಆದರೆ ಇದು ಹೆಂಗಿದೆ ಅಂತಂದ್ರೆ ಬಡವರ ಜೊತೆ ಆಟ ಆಡ್ತಾ ಇದೆ ಅಂತಲೇನೆ ಖಂಡಿತ ಅನ್ಸುತ್ತೆ. ಯಾಕಂದ್ರೆ ಇವರು ನೋಡಿ, ಇವಾಗ ಸುಮಾರು ಡಿಸೆಂಬರ್ ತಿಂಗಳಲ್ಲಿ ನಮ್ಮ RDPR ಪಂಚಾಯತ್ ಈ ಸ್ವತ್ತನ್ನ ಸ್ಟಾರ್ಟ್ ಮಾಡಿದ್ದು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಖಾತೆ ಕೊಡ್ಲಿಕ್ಕೆ ರೆಡಿ ಆಗಿಲ್ಲ. ಆದರೆ ಸುಮಾರು ಕಡೆಯಿಂದ, ಎಲ್ಲ ಪಂಚಾಯಿತಿ ಕಡೆಯಿಂದನೂ ಒಂದು ಗುಡ್ ನ್ಯೂಸ್ ಅಂತೂ ಬರ್ತಾ ಇದೆ. ಏನಂದ್ರೆ PDO ಲಾಗಿನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸುಮಾರು ಪಂಚಾಯಿತಿಗಳಲ್ಲಿ. ಇನ್ನೂ ಒಂದೊಂದು ಪಂಚಾಯಿತಿಗಳಲ್ಲಿ ಸ್ಟಾರ್ಟ್ ಆಗಬೇಕಾಗಿದೆ. ಯಾಕಂದ್ರೆ ಇವತ್ತಿಂದ ತುಂಬಾ ಪಂಚಾಯಿತಿಗಳಲ್ಲಿ ಲಾಗಿನ್ ಆಕ್ಸೆಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಹಳೆ ಅಪ್ಲಿಕೇಶನ್ಸ್ ಎಲ್ಲಾನು ರಿಫ್ಲೆಕ್ಟ್ ಆಗೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಡಾಟಾಬೇಸ್ ತುಂಬಾ ಆದಷ್ಟು ಕೂಡ ಅಲ್ಲಿ ಸಿಸ್ಟಮ್ಸ್ ಎರರ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಇವರು ಯಾವತ್ತೂ ಬಂದ ಅಪ್ಲಿಕೇಶನ್ಸ್ ಅವತ್ತಿಂದ ಅವತ್ತು ಕ್ಲಿಯರ್ ಮಾಡ್ತಾ ಹೋದ್ರೆ ಅದು ಒಂದು ಕ್ಲೌಡ್ ಅನ್ನೋದು ಸ್ಟಾರ್ಟ್ ಆಗಲ್ಲ. ಆದ್ರೆ ಇವರು ಮಾಡ್ತಾ ಇರೋದು ಸುಮಾರು 6 ತಿಂಗಳಿಂದ ಇವಾಗ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ? ಸುಮಾರು 1.5 ಲಕ್ಷದಷ್ಟು ಅಪ್ಲಿಕೇಶನ್ ಬಂದಿದೆ. ಅದು ಯಾವುದು ಕೂಡ ಇವರು ಅಪ್ರೂವಲ್ ಕೊಟ್ಟಿಲ್ಲ. ಅದು ಒಂದು ಎರರ್ ಬರ್ಲಿಕ್ಕೆ ಒಂದು ಮೇಜರ್ ರೀಸನ್ ಅಂತಾನೆ ಹೇಳ್ಬೇಕು ಫ್ರೆಂಡ್ಸ್. ಇಲ್ಲಿ ಈ ಸ್ವತ್ತು ಬಗ್ಗೆ ಒಂದು ಹೈಕೋರ್ಟ್ ತುಂಬಾ ಮಹತ್ವದ ಒಂದು ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪು ಏನಂತ ಅಂದ್ರೆ, ಈ ಖಾತಾ ನೆಪ ಒಡ್ಡಿ ನ್ಯಾಯಾಲಯದಿಂದ ಡಿಕ್ರಿಯಾದಂತಹ ಕ್ರಯಪತ್ರ ನೋಂದಣಿಯನ್ನ ಯಾವುದೇ ಸಬ್ ರಿಜಿಸ್ಟರ್ಡ್ ನಿರಾಕರಣೆ ಮಾಡುವಂತಿಲ್ಲ. ಯಾಕಂದ್ರೆ ನಾನಿವಾಗ ಲಾಸ್ಟ್ ಟೈಮ್ ಕೂಡ ಸುಮಾರು ಅಪ್ಲಿಕೇಶನ್ಸ್ ಹಾಕೊಟ್ಟೆ ನಾನು ಕೋರ್ಟ್ ಆದೇಶದ ಮೇಲೆ. ಕೋರ್ಟ್ ಆದೇಶ ಇರುವಂತಹ ಪ್ರಾಪರ್ಟಿಗಳು ಮೀನ್ಸ್, ಇವಾಗ ಒಂದು ಪ್ರಾಪರ್ಟಿ ಅಗ್ರಿಮೆಂಟ್ ಅನ್ನ ಹಾಕೊಳ್ತೀರಾ, ಆ ಪ್ರಾಪರ್ಟಿ ಅಗ್ರಿಮೆಂಟ್ ಹಾಕೊಂಡು ನೀವು ಏನಾದ್ರೂ ಕೋರ್ಟಿಂದನೇನೆ ರಿಜಿಸ್ಟ್ರೇಷನ್ ಆಗಬೇಕು ಅಂತಂದೇಳಿ ಏನಾದ್ರೂ ನೀವು ಕೋರ್ಟ್ಗೆ ಹೋಗಿದ್ರೆ ಅವ್ರೇನಾದ್ರೂ ರಿಜಿಸ್ಟ್ರೇಷನ್ ಮಾಡಿಕೊಡದೆ, ಯಾವುದೇ ಒಬ್ಬ ಬಿಲ್ಡರ್ ಆಗ್ಬೋದು ಅಥವಾ ಒಬ್ಬ ಲ್ಯಾಂಡ್ ಲಾರ್ಡ್ ಆಗ್ಬೋದು, ನಿಮ್ಮ ಸೈಟನ್ನ ಅಥವಾ ನಿಮ್ಮ ಜಾಗವನ್ನ ಅಗ್ರಿಮೆಂಟ್ ಮಾಡಿ ಕೊಡದೇ ಪಕ್ಷದಲ್ಲಿ ನೀವೇನಾದ್ರೂ ಕೋರ್ಟ್ ಮೆಟ್ಟಿಲೇರಿ ಕೋರ್ಟಲ್ಲಿ ಡಿಕ್ರಿ ಏನಾದ್ರೂ ಆಗಿ ಆದೇಶ ಆಯ್ತು ಅಂತಂದ್ರೆ ಖಂಡಿತ ಯಾವುದೇ ಸಬ್ ರಿಜಿಸ್ಟರ್ಡ್ ಆದ್ರೂ ಕೂಡ ರಿಜಿಸ್ಟ್ರೇಷನ್ ಅನ್ನ ಮಾಡಲೇಬೇಕು ವಿತೌಟ್ ಈ ಖಾತಾ. ಪಾಯಿಂಟ್ ಅರ್ಥ ಆಯ್ತು ಅನ್ಸುತ್ತೆ. ಯಾವುದೇ ಕೋರ್ಟ್, ಸಿವಿಲ್ ಕೋರ್ಟ್ ಆಗ್ಬೋದು, AC ಕೋರ್ಟ್ ಆಗ್ಬೋದು, DC ಕೋರ್ಟ್ ಆಗ್ಬೋದು, ಅಥವಾ ಹೈಕೋರ್ಟ್ ಆಗ್ಬೋದು, ಯಾವುದೇ ಕೋರ್ಟ್ ಆದ್ರೂ ಕೂಡ ನ್ಯಾಯಾಲಯದಿಂದ ಕೋರ್ಟಿಂದ ಡಿಕ್ರಿ ಆಗಿದ್ದರೆ, ಕೋರ್ಟಿಂದ ಆದೇಶ ಆದರೆ ಆ ಪ್ರಾಪರ್ಟಿಗೆ ಸಬ್ ರಿಜಿಸ್ಟರ್ಡ್ ಈ ಖಾತಾ ಕೇಳಿ ಅದನ್ನ ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ ರಿಜೆಕ್ಟ್ ಮಾಡುವ ಹಾಗೆ ಇಲ್ಲ. ಅದಕ್ಕೆ ನಮ್ಮ ಹೈಕೋರ್ಟ್ ಒಂದು
ಮಾರ್ಗಸೂಚಿಯನ್ನು ಕೂಡ ನೀಡಿದೆ. ಅದೇನು ಅಂತಂದೇಳ್ಬಿಟ್ಟು ಸವಿವರವಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ನ್ಯಾಯಾಲಯದ ಡಿಕ್ರಿ ಆದೇಶದ ಹೊರತಾಗಿಯೂ ಆಸ್ತಿಯ ಈ ಖಾತ ಇಲ್ಲದಿರುವುದನ್ನ ಮುಂದಿಟ್ಟುಕೊಂಡು ಕ್ರಯಪತ್ರ ನೋಂದಣಿ ನಿರಾಕರಣೆ ಮಾಡುವಂಥದ್ದಲ್ಲ, ಮಾಡುವ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಒಂದು ಮಾರ್ಗಸೂಚಿಯನ್ನ ಹೊರಡಿಸಿದೆ. ಏನು ಈ ವಿಚಾರಣಾ ನ್ಯಾಯಾಲಯದ ಡಿಕ್ರಿ ಹೊರತಾಗಿ ಈ ಖಾತ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೋಂದಾವಣಿಯನ್ನ ನಿರಾಕರಣೆ ಮಾಡುವಾಗಿಲ್ಲ. ಇದು ಯಾಕಾಗಾಯ್ತು ಅಂತಂದ್ರೆ ತುಮಕೂರಿನಲ್ಲಿ ತುಮಕೂರು ಸಬ್ ರಿಜಿಸ್ಟರ್ಡ್ ಏನು 2025 ಆಗಸ್ಟ್ 28ನೇ ತಾರೀಕು ಒಂದು ಇಂಬರಹವನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಆಸ್ ಪರ್ ಕರ್ನಾಟಕ ಅಮೆಂಡ್ಮೆಂಟ್, ಆಸ್ ಪರ್ ಗವರ್ನಮೆಂಟ್ ರೂಲ್ಸ್ ನಾವು ವಿತೌಟ್ ಈ ಖಾತಾ ರಿಜಿಸ್ಟ್ರೇಷನ್ ಮಾಡುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಬರಹವನ್ನ ಕೊಡ್ತಾರೆ. ಆ ಇಂಬರಹವನ್ನ ಇಟ್ಟುಕೊಂಡು ಒಬ್ರು ಅಶೋಕ್ ಕುಮಾರ್ ಅನ್ನವರು ಹೈಕೋರ್ಟ್ ಮೆಟ್ಟಿಲನ್ನ ಹೇರ್ತಾರೆ. ಈ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಏನು ಈ ಅಶೋಕ್ ಕುಮಾರ್ ಅವರು ಅರ್ಜಿ ಹಾಕಿದ್ರು, ಈ ಅರ್ಜಿಯನ್ನ ಪುರಸ್ಕರಿಸಿರುವ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಅವರಿದ್ದಂತಹ ಏಕಸದಸ್ಯ ಪೀಠ ಈ ಖಾತಾ ಇಲ್ಲ ಅಂತ ಹೇಳಿ ಕ್ರಯಪತ್ರ ನೋಂದಣಿ ಮಾಡಲು ನಿರಾಕರಿಸಿರುವಂತಹ ಸರ್ಕಾರದ ಪ್ರಾಧಿಕಾರದ ನಿರ್ಧಾರ ಒಪ್ಪಿತವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿದೆ. ಕಾನೂನು ಮತ್ತೆ ಡಿಕ್ರಿ ಆದೇಶಗಳ ಕಾರ್ಯಗತಗೊಳಿಸುವುದಕ್ಕೆ ಸಂಬಂಧಿಸಿದಂತಹ ಮೊದಲ ತತ್ವಕ್ಕೆ ಇದು ವಿರುದ್ಧವಾಗಿದೆ. ಅಂದ್ರೆ ನೀವು ಕೋರ್ಟ್ ಡಿಕ್ರಿನೂ ಇದು ಮಾಡದೆ ನೀವು ಮಾಡ್ತಾ ಇರೋದು 100% ಇದು ಸಮ್ಮತವಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಈ ಪರಿಸ್ಥಿತಿಯನ್ನ ಪದೇ ಪದೇ ನ್ಯಾಯಾಲಯದ ಮುಂದೆ ಬರ್ತಾ ಇದೆ. ಇದು ಮತ್ತೆ 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 ರಿಪೀಟ್ ಆಗ್ತಾ ಇದೆ. ಇದು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಒಂದು ದೊಡ್ಡ ಸಮಸ್ಯೆನೇ ಆಗಿದೆ. ನ್ಯಾಯಾಲಯದ ಆದೇಶ ಪಾಲಿಸುವುದಕ್ಕೆ ಬದಲಾಗಿ ಡಿಕ್ರಿ ಆದೇಶ ಜಾರಿಗೊಳಿಸಲು ಕೂಡ ಅಸಾಧ್ಯವಾದಂತಹ ಸನ್ನಿವೇಶವನ್ನ ನಿರ್ಮಿಸಿದೆ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ. ಒಂದು ಸಾರಿ ನ್ಯಾಯಾಲಯದಲ್ಲಿ ಡಿಕ್ರಿ ಆದ್ರೆ ಅದು ಹಕ್ಕಿನ ಘೋಷಣೆ ಮಾತ್ರವಲ್ಲ, ಕಾನೂನಿನ ಅಡಿ ಕಾರ್ಯಗತಗೊಳಿಸಲೇಬೇಕಾದಂತಹ ಸಂದೇಶ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಹೇಳ್ತಾ ಇದೆ. ಏನು ನಮ್ಮ ನ್ಯಾಯಾಲಯದ ಆಯುಕ್ತರನ್ನ ನೇಮಿಸುವುದು ಸೇರಿದಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಡಿಕ್ರಿಯನ್ನ ಕಾರ್ಯಗತಗೊಳಿಸಲು ಕೂಡ ಸಾಧ್ಯವಾಗುವಂತಹ ಅಸಾಧ್ಯವಾದ ಅಧಿಕಾರ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಹೇಳಿರೋದು. ಏನು ಈ ಡಿಕ್ರಿ ಆದೇಶದ ಫಲವನ್ನ ನಿಷ್ಫಲಗೊಳಿಸಲು ನಗರ ಪಾಲಿಕೆಗಳಾಗ್ಬೋದು ಅಥವಾ ಸಬ್ ರಿಜಿಸ್ಟರ್ಡ್ ಆಫೀಸುಗಳಾಗ್ಬೋದು ಎಲ್ಲವೂ ಕೂಡ ಕಾರ್ಯಕಾರಿ ಪ್ರಾಧಿಕಾರಗಳು ಒಂದು ಹೈಪರ್ ತಾಂತ್ರಿಕ ಅಥವಾ ನಿಷ್ಠೂರ ನಡೆಯನ್ನ ಪಾಲಿಸಲು ಅನುಮತಿಸಲಾಗದು ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಹೇಳಿರೋದು. ಸರ್ಕಾರದ ಪ್ರಾಧಿಕಾರದ ನಡತೆಯನ್ನ ಒಂದು ಮಾರ್ಗಸೂಚಿಯನ್ನ ನಮ್ಮ ಹೈಕೋರ್ಟ್ ತಳ್ಳಿ ಹಾಕಿದೆ ಅಂತಲೇನೆ ಹೇಳಬೇಕು. ಸರ್ಕಾರದ ಪ್ರಾಧಿಕಾರಿಗಳ ಹೊಣೆಗಾರಿಕೆಯ ನಿಯಂತ್ರಣ ಮಾತ್ರವಲ್ಲ, ಬದಲಿಗೆ ನ್ಯಾಯಾಂಗ ಆದೇಶಗಳನ್ನ ಜಾರಿಗೊಳಿಸುವ ಹೊಣೆಗಾರಿಕೆ ಕೂಡ ಅವರ ಮೇಲಿದೆ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಹೇಳ್ತಾ ಇದೆ. ಇಂಥ ಪ್ರಕರಣಗಳಲ್ಲಿ ಒಂದು ಸ್ಪಷ್ಟವಾದಂತಹ ಆಡಳಿತಾತ್ಮಕ ಶಿಷ್ಟಾಚಾರದ ಕೊರತೆಯಿಂದಾಗಿ ಅಸಂಗತ ಪ್ರಕ್ರಿಯೆ ಚಾಲನೆಯಲ್ಲಿದೆ ಅಂತ ಹೇಳ್ಬಿಟ್ಟೇನೆ ನಮ್ಮ ಹೈಕೋರ್ಟ್ ಹೇಳ್ತಾ ಇದೆ. ಇದರ ಭಾಗವಾಗಿಯೇ ಒಂದು ಸಾಂಸ್ಥಿಕ ಕೊರತೆಗಳನ್ನ ಸರಿದೂಗಿಸುವಂತಹ ಸಂಬಂಧ ನ್ಯಾಯಾಲಯದ ಡಿಕ್ರಿಯನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ವಿಚಾರಣಾ ನ್ಯಾಯಾಲಯ ಏನು ಎಕ್ಸಿಕ್ಯೂಟಿಂಗ್ ಕೋರ್ಟ್ ಅಂತ ಏನ್ ಹೇಳ್ತೀವಿ, ಈ ಕೋರ್ಟ್ ಸ್ಥಳೀಯ ಸಂಸ್ಥೆಗಳು ಮತ್ತೆ ಇತರ ನೋಂದಣಿ ಪ್ರಾಧಿಕಾರಗಳು ಪಾಲಿಸಬೇಕಾದಂತಹ ಮಾರ್ಗಸೂಚಿಗಳನ್ನ ನಮ್ಮ ಹೈಕೋರ್ಟ್ ನ್ಯಾಯಪೀಠ ಮಾರ್ಗಸೂಚಿಯನ್ನು ಕೂಡ ಸೂಚಿಸಿದೆ. ಏನು ಈ ಹೈಕೋರ್ಟ್ ಮಾರ್ಗಸೂಚಿ ಅಂತ ಅಂದ್ರೆ, ನ್ಯಾಯಾಲಯದಿಂದ ಅಂತಿಮ ಡಿಕ್ರಿ ಆದಂತಹ ಬಳಿಕ ತೀರ್ಪಿನ ಸಲಹೆಗಾರರು, ಏನು ತೀರ್ಪಿನ ಸಾಲಗಾರರು ಅಂತ ಏನ್ ಕರಿತೀವಿ ಅಂದ್ರೆ ಜಡ್ಜ್ಮೆಂಟ್ ಡೇಟರ್ ಅಂತ ಏನು ಹೇಳ್ತಾರೆ, ಅವರು ಕ್ರಯಪತ್ರ ನೋಂದಣಿ ಮಾಡಿಸಲು ವಿಫಲವಾದರೆ
ವಿಚಾರಣಾ ನ್ಯಾಯಾಲಯವು ತೀರ್ಪಿನ ಸಾಲಗಾರರ ಪರವಾಗಿ ಕ್ರಯಪತ್ರ ನೋಂದಾಯಿಸಲು ನ್ಯಾಯಾಲಯ ಆಯುಕ್ತರನ್ನ ನೇಮಿಸುವ ಸ್ವಾತಂತ್ರ್ಯವನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಒಂದು ಹೊಸ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದೆ. ಫ್ರೆಂಡ್ಸ್, ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಯಾವುದೇ ಒಂದು ಡಿಗ್ರಿ ಆಗಿರುವಂತಹ ಪ್ರಾಪರ್ಟಿಗಳಿಗೆ ನೀವು ಈ ಖಾತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಕಾಯುವ ಅವಶ್ಯಕತೆ ಇಲ್ಲ. ಕೋರ್ಟ್ ಡಿಗ್ರಿ ಆಗಿತ್ತು ಅಂತಂದ್ರೆ ವಿತೌಟ್ ಈ ಖಾತಾ ಕೂಡ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ನಿಮ್ಗೆ ಸಬ್ ರಿಜಿಸ್ಟರ್ಡ್ ಅಲ್ಲಿ ಪರ್ಮಿಷನ್ ಕೊಡುತ್ತೆ. ಒಂದು ವೇಳೆ ಅವ್ರೇನಾದ್ರೂ ಇದಾಯ್ತು ಅಂತಂದ್ರೆ ಅದಕ್ಕೆ ಹೈಕೋರ್ಟ್ ಏನೇನೆ ಒಬ್ಬರನ್ನ ನೇಮಕ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನ ಸಬ್ ರಿಜಿಸ್ಟರ್ ಅಲ್ಲಿ ಮುಗಿಸ್ಕೊಳ್ಳಿಕ್ಕೆ ಇದು ಮಾಡುತ್ತೆ. ಏನು ಈ ಆಕ್ಷೇಪಾರ್ಹ ಸ್ವತ್ತಿನ ನೋಂದಣಿಗೆ ಈ ಖಾತಾ ಅಗತ್ಯ ಅಂತ ಹೇಳ್ಬಿಟ್ಟು ಏನು ಒಂದು ಪೂರ್ವ ಷರತ್ತಾದಲ್ಲಿ ವಿಚಾರಣಾ ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ಅಥವಾ ಡಿಗ್ರಿ ಹೊಂದಿರುವವರ ಅರ್ಜಿ ಆಧರಿಸಿ ಸಕ್ಷಮ ಸ್ಥಳೀಯ ಆಡಳಿತಕ್ಕೆ ಡಿಗ್ರಿ ಕಾರ್ಯಗತಗೊಳಿಸಲು ಸೀಮಿತವಾಗಿ ಈ ಖಾತಾ ನೀಡಲು ಕೂಡ ನಿರ್ದೇಶಿಸಬಹುದು. ಅಂದ್ರೆ ಈ ಖಾತಾ ಬೇಕೇ ಬೇಕು ಅನ್ನಂಗಿದ್ರೆ ಇಮ್ಮಿಡಿಯೇಟ್ ನಿಮ್ಗೆ ಈ ಖಾತಾ ಇಶ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಆಸ್ ಪರ್ ಕೋರ್ಟ್ ಡಿಗ್ರಿ ಮೇಲೆ ನೀವು ಒಂದು ಇಶ್ಯೂ ಮಾಡಿ ಈ ಖಾತನ್ನ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೂಡ ಕೋರ್ಟ್ ಕೊಡ್ಲಿಕ್ಕೆ ಒಂದು ಅನುಮತಿ ಇದೆ. ಮೂಲ ಮಾಲೀಕರು ಅಥವಾ ತೀರ್ಪು ಸಲಹೆಗಾರರು ಅರ್ಜಿ ಸಲ್ಲಿಸಲ ಎಂದು ಸಕ್ಷಮ ಆಡಳಿತ ಏನು ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಧಿಕಾರ ಏನಿರುತ್ತೆ ಇದು ಈ ಖಾತಾ ನೀಡದೇ ಇರುವಂತಿಲ್ಲ. ಒಂದು ಸಾರಿ ಕೋರ್ಟ್ ಡೈರೆಕ್ಷನ್ ಆಯ್ತು ಅಂದ್ರೆ 100% ಅವರು ಖಾತಾವನ್ನ ಹೋಲ್ಡ್ ಮಾಡುವ ಹಾಗಿಲ್ಲ. ಇದು ಹೆಂಗಿದೆ ಅಂತಂದ್ರೆ ಇಲ್ಲಿ ತುಂಬಾನೇ ಯೋಚನೆ ಮಾಡಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಇದೆ. ಯಾಕಂತಂದ್ರೆ ಈ ನಮ್ಮ ಕೋರ್ಟ್ ಏನು ಒಂದು ಸಜೆಷನ್ ಅನ್ನ ಕೊಟ್ಟಿದೆ, ಈ ಸಜೆಷನ್ ಏನು ಒಂದು ಆದೇಶ ಅಂತ ಏನ್ ಹೇಳ್ತೀವಿ, ಈ ಆದೇಶದ ಪ್ರಕಾರ ಹೋದ್ರೆ ಯಾರಿಗೂ ಕೂಡ ಕಿಂಚಿತ್ತು ಕೂಡ ಒಂದು ನೋವಿನ ಪರಿಸ್ಥಿತಿ ಇಲ್ಲ. ಏನು ಈ ಸಂಬಂಧಿತ ಆಸ್ತಿಗೆ ಸಂಬಂಧಿಸಿದಂತೆ ಆಸ್ತಿ ತೆರಿಗೆ ಅಥವಾ ಶಾಸನಬದ್ಧ ಬಾಕಿ ಇದ್ದರೆ ಅದನ್ನ ಡಿಗ್ರಿ ಪಡೆದುಕೊಂಡಿರುವವರಿಂದಲೇನೆ ವಸೂಲಿ ಮಾಡಬೇಕೇ ಹೊರತು ತೀರ್ಪಿನ ಸಾಲಗಾರರಾಗಿ ಅದನ್ನ ಪಾವತಿಸಲು ನಿರ್ದೇಶಿಸುವಂತೆ ಇಲ್ಲ. ಇದು ಕೂಡ ಕೋರ್ಟ್ ಡೈರೆಕ್ಷನ್ ಆಗಿದೆ. ಡಿಗ್ರಿ ಹೊಂದಿರುವಂತಹವರು ಏನು ಬಾಕಿ ಉಳಿದಿರುತ್ತೆ, ಕಂದಾಯ ಟ್ಯಾಕ್ಸ್ ಬಾಕಿ ಉಳಿದಿರುತ್ತೆ, ಆ ಬಾಕಿ ಉಳಿದಿರುವಂತಹ ಕಂದಾಯವನ್ನ ಪಾವತಿಸಿದ ಬಳಿಕ ಈ ಖಾತಾವನ್ನ ಅರ್ಜಿ ಸಲ್ಲಿಸಿದ 2 ತಿಂಗಳ ಒಳಗಡೆ ಈ ಖಾತಾ ಒದಗಿಸ್ಬೇಕು. ಟೈಮ್ ಪೀರಿಯಡ್ ಕೂಡ ಹೈಕೋರ್ಟ್ ಇಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದೆ. ಏನು ನೀವು ಟ್ಯಾಕ್ಸ್ ಪೇ ಮಾಡ್ತೀರಾ, ಟ್ಯಾಕ್ಸ್ ಪೇ ಮಾಡಿ 2 ತಿಂಗಳ ಒಳಗೇನೆ ನಿಮ್ಗೆ ಈ ಖಾತಾ ಕೊಡ್ಲೇಬೇಕು. ಅಂದ್ರೆ ಆ ಸಂಬಂಧಪಟ್ಟಂತಹ ಕನ್ಸರ್ನ್ ಅಥಾರಿಟಿ ಕೊಡ್ಲೇಬೇಕು. ಈ ಬಾಕಿ ಪಾವತಿಸಿ ಏನು ರಿಸಿಪ್ಟ್ ಅನ್ನ ತಗೊಳ್ತೀವಿ, ಈ ರಿಸಿಪ್ಟಿನ ಮೊತ್ತ ಗಣನೀಯವಾಗಿದ್ದಾಗ ಡಿಗ್ರಿ ಆದೇಶ ಪಡೆದಿರುವಂತಹ ವ್ಯಕ್ತಿ ಸೂಕ್ತ ಪ್ರಕ್ರಿಯೆಯ ಮೂಲಕ ತೀರ್ಪಿನ ಸಾಲಗಾರರ ಕಡೆಯಿಂದ ಅದನ್ನ ವಸೂಲಿ ಕೂಡ ಮಾಡಬಹುದು. ಮತ್ತೆ ಈ ಖಾತಾ ಒದಗಿಸಿದ ಮೇಲೆ ಉಪನೋಂದಣಾಧಿಕಾರಿಯು ನ್ಯಾಯಾಲಯದ ಆಯುಕ್ತರು ಮಾಡಲು ಮುಂದಾಗುವ ಕ್ರಯಪತ್ರ ನೋಂದಾಯಿಸಲು ನಿರಾಕರಿಸುವಂತೆ ಇಲ್ಲ. ಸಬ್ ರಿಜಿಸ್ಟರ್ಡ್ಗೆ ಯಾವುದೇ ರೈಟ್ಸ್ ಕೂಡ ಇಲ್ಲ. ಏನು ಈ ತೀರ್ಪಿನ ಸಾಲಗಾರರಾಗಿ ಮಾಡಿಕೊಡುವಾಗ ಈ ಪರಿಗಣಿಸುವಂತೆ ವಿಚಾರಣಾ ನ್ಯಾಯಾಲಯ ಏನು ಆದೇಶ ಹೊರಡಿಸಿರುತ್ತೆ ಆ ಆದೇಶದ ಪ್ರಕಾರ ನ್ಯಾಯಾಲಯದ ಆಯುಕ್ತರು ನೋಂದಣಿಯನ್ನ ಮಾಡಿಕೊಡಲು ಮುಂದಾಗಿರುವಂತಹ ಕ್ರಯಪತ್ರವನ್ನ ಪರಿಗಣಿಸಬೇಕು. ತೀರ್ಪಿನ ಸಾಲಗಾರರ ಖುದ್ದು ಹಾಜರಾತಿ ಅಥವಾ ಒಪ್ಪಿಗೆ ಆಗ್ರಹಿಸಬಾರದು. ಇಷ್ಟೆಲ್ಲನೂ ಹೊಸದಾಗಿ ಹೈಕೋರ್ಟ್ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಎಲ್ಲ ಪ್ರಾಧಿಕಾರಗಳು ಕೂಡ ತಮ್ಮ ಪಾತ್ರವು ಡಿಗ್ರಿ ಕಾರ್ಯಗತಗೊಳಿಸುವುದಕ್ಕೆ ಅನುಗುಣವಾಗಿ ನಡೆಯುವುದೇ ವಿನಃ ಕಾನೂನು ಪ್ರಕಾರ ನಿರ್ಧಾರವಾಗಿರುವುದನ್ನ ನಿಷ್ಫಲಗೊಳಿಸುವುದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಒಂದು ಮಾರ್ಗಸೂಚಿಯನ್ನ ಹೊರಡಿಸಿದೆ. ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಬುದ್ಧಿಯನ್ನ ಹೇಳಿದೆ. ಅಂದ್ರೆ ನೀವು ಮಾಡಿದ್ದೇ ಅಲ್ಲ, ಆನೆ ನಡೆದಿದ್ದೇ ದಾರಿ ಅಲ್ಲ, ಅದಕ್ಕೂ ಒಂದು ಬೇರೆ ರೂಟ್ಸ್ ಅಂತ ನಮ್ಮ ಹತ್ರ ಇದೆ. ಕಾನೂನು ಮುಂದೆ ನೀವು ಯಾರನ್ನು ದೊಡ್ಡವರಲ್ಲ ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟ್
ಒಂದು ಬುದ್ಧಿಯನ್ನ ಹೇಳಿದೆ. ಯಾಕಂದ್ರೆ ಎಷ್ಟೋ ಜನ ಇವತ್ತು ಈ ಖಾತಾ ಇಲ್ಲ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಂದ ಡಿಗ್ರಿ ಆದ್ರೂ ಕೂಡ ಮನೆಯಲ್ಲೇನೆ ಕೂತಿದ್ದಾರೆ. ಇದು ನಮ್ಮ ಕರ್ನಾಟಕ ಜನ ಅನುಭವಿಸ್ತಾ ಇರುವಂತಹ ಒಂದು ಮೇಜರ್ ಸಮಸ್ಯೆ ಫ್ರೆಂಡ್ಸ್. ಇನ್ನು ಮೇಲೆ ಇದಕ್ಕೆ ಒಂದು ಪುಲಿಸ್ ಸ್ಟಾಪ್ ಅನ್ನೋದು ಒಂದು ಬಂತು. ಯಾರ್ದೆಲ್ಲನೂ ಕೋರ್ಟ್ ಡಿಗ್ರಿ ಆಗಿದೆ ಅವರೆಲ್ಲರೂ ಕೂಡ ವಿತೌಟ್ ಈ ಖಾತಾನಾದ್ರೂ ಕೂಡ ಮಾಡೋದಕ್ಕೆ ರೆಡಿ. ಅಥವಾ ನೀವು ಏನು ಆ ಟ್ಯಾಕ್ಸ್ ಅನ್ನ ಕಟ್ಬಿಟ್ಟು 2 ತಿಂಗಳೊಳಗಾಗಿ ನಿಮ್ಮ ಹೆಸರಿಗೆ ಖಾತಾ ಬರುತ್ತೆ, ಖಾತಾ ತಗೊಂಡು ಬೇಕಾದ್ರೂ ಕೂಡ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಳ್ಬಹುದು. ಇದು ನಮ್ಮ ಹೈಕೋರ್ಟ್ ಮಾಡಿರುವಂತಹ ಒಂದು ಹೊಸ ಮಾರ್ಗಸೂಚಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ತುಂಬಾ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಏನಂತ ಅಂದ್ರೆ ಯಾರೆಲ್ಲನೂ ಈ ನಮ್ಮ BBMP ಈ ಆಸ್ತಿ ಆಗ್ಬೋದು ಅಥವಾ RDPR ಈ ಸ್ವತ್ತು ಆಗ್ಬೋದು ಯಾರೆಲ್ಲ ಮಾಡಿಸ್ಕೋಬೇಕು ಅವರೆಲ್ಲರೂ ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಕೊಂಡು ನೀವು ನಮ್ಮ ಆಫೀಸಿಗೆ ವಿಸಿಟ್ ಆದ್ರೂ ಮಾಡ್ಬೋದು, ಅಥವಾ ನೀವು ಫೋನಲ್ಲಿ ಸಾಫ್ಟ್ ಕಾಪಿ ಕಳ್ಸಿದ್ರು ಕೂಡ ನಮ್ಮ ಕಡೆಯಿಂದ ಅಪ್ಲಿಕೇಶನ್ ಬೇಕಾದ್ರೂ ಹಾಕೊಡ್ತೀವಿ, ಅಥವಾ ಈ ಖಾತಾ ಬೇಕಾದ್ರೂ ಕೂಡ ಮಾಡ್ಕೊಡ್ತೀವಿ. ಮತ್ತೆ ಇನ್ನ ಒಂದೇನಂತಂದ್ರೆ ನಿಮ್ದು ಯಾರ್ದೆಲ್ಲ ಈ ಖಾತಾ ಆಗಿದೆ ಅವರೆಲ್ಲರೂ BBMP ಇಂದ ಏ ಖಾತಾ ಮಾಡಿಸ್ಕೋಬೇಕು ಅಂದ್ರೆ ಆ ಸರ್ವಿಸ್ ಕೂಡ ಕೊಡ್ತೀವಿ. ಮತ್ತೆ ಇನ್ನ ಒಂದು ಮೇಜರ್ ಥಿಂಗ್ ಅಂದ್ರೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಸರ್ವಿಸ್ ಆದ್ರೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಧನುಷ್ ಎಂಟರ್ಪ್ರೈಸಸ್ ಕಡೆಯಿಂದ ಪ್ರತಿಯೊಂದು ರಿಯಲ್ ಎಸ್ಟೇಟ್ ಸರ್ವಿಸ್ ಅಂದ್ರೆ ನಿಮ್ಗೆ AC DC ಅಥವಾ ಸಿವಿಲ್ ಕೋರ್ಟ್ ಅಥವಾ ಹೈಕೋರ್ಟ್ ಅಥವಾ DC ಕನ್ವರ್ಷನ್ ಆಗ್ಬೋದು ಅಥವಾ ಒಂದು ಅಪ್ರೂವಲ್ ಆಗ್ಬೋದು, ಯಾವುದೇ ಒಂದು ಸರ್ವಿಸ್ ಅನ್ನ ಕೂಡ ನಾವು ಮಾಡಿಕೊಡೋದಕ್ಕೆ ರೆಡಿ. ಯಾರಿಗೆಲ್ಲನೂ ಸರ್ವಿಸ್ ಬೇಕು ಅವರು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಆಫೀಸನ್ನ ವಿಸಿಟ್ ಮಾಡಿ. ಅದು ಬಂದ್ಬಿಟ್ಟು ನಿಮ್ಗೆ ನಾಮಿನಲ್ ಚಾರ್ಜಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.